ವಾಯುದೇವರನ್ನು ನಾವು ಗಟ್ಟಿಯಾಗಿ ಹಿಡಿದ್ರೆ ನಮಗೆ 9 ಕೊಡ್ತಾರಂತೆ. ಶ್ರವಣ, ಮನನ, ಒಟ್ಟು 9 ವಿಧವಾದ ಭಕ್ತಿ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಇದು 9 ವಿಧವಾದ ಭಕ್ತಿ. ಇದನ್ನು ಕೊಡಬೇಕಾದರೆ ವಾಯುದೇವರ ಅನುಗ್ರಹ ಇದ್ದು ಅವರ ಸೇವೆಯನ್ನು ಮಾಡಿದರೆ ಮಾತ್ರ ಸಿಗತ್ತಂತೆ. ಅದನ್ನೇ ವಿಜಯದಾಸರಂದರು. ಯಾಕೆ ವಾಯುದೇವರು ಬೇಕು ಅಂದರೆ, ನೀನು ದೇವರಲ್ಲಿ ಪ್ರೀತಿಯನ್ನು ಮಾಡಬೇಕು. ಏನು ಪ್ರೀತಿ? ಶ್ರವಣ ಪ್ರೀತಿ ಅಂತ. ದೇವರ ವಾರ್ತೆಯನ್ನು ಸಂತೋಷದಿಂದ ಕೇಳಬೇಕು ಅನ್ನುವ ಮನಸ್ಸು ಬರಬೇಕಾದ್ರೆ, ಕೇಳೋದು ಒತ್ತಾಯದಿಂದಲೂ ಕೇಳ್ತೇವೆ. ಕೆಲವೊಮ್ಮೆ ಯಾರೋ ಹೇಳ್ತಾರೆ, ಸಾರ್ ನೀವು ಪುರಾಣ ಕೇಳಿದ್ರೆ ನಿಮಗೆ ಶನಿಕಾಟ ಹೋಗುತ್ತೆ. ಅಯ್ಯೋ, ಈ ಪುರಾಣ ಕೇಳೋದಕ್ಕಿಂತ ಶನಿಕಾಟವೇ ವಾಸಿ ಅಂತ ಕೆಲವರು. ಕೇಳು ನೀನು, ಅದನ್ನು ಸಂತೋಷದಿಂದ ನೀನು ಕೇಳುವಂತಹ ಸ್ಥಿತಿ ಬರಬೇಕು. ಒಮ್ಮೆ ನೀನು ಅದನ್ನು ಆಸ್ವಾದನೆ ಮಾಡಿದ ಕೂಡಲೇ ನಿನಗೆ ಸಂತೋಷ ಬರೋದಿಲ್ಲ, ಬೇಸರ ಅಂತಿರತ್ತೆ. ಅರ್ಥ ಆಗಿ ಆನಂದ ಆಗಲಿಕ್ಕೆ ಶುರು ಮಾಡಿದ್ರೆ ಸದಾ ನೀನು ಶ್ರವಣವನ್ನು ಮಾಡ್ತಿ. ಶ್ರವಣ ಮಾಡಿಬಿಟ್ರೆ ಸಾಕ? ಇಲ್ಲ, ಅದನ್ನು ಮನನ ಮಾಡು, ರಿಕಲೆಕ್ಟ್ ಮಾಡು. ಅವರಿಗೆ ಹೇಳಿದರು, ಅದು ಹೇಗೆ ಸರಿ, ಅದು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲಲ್ಲ. ಯು ಆಸ್ಕ್ ಹಿಮ್, ಮತ್ತೊಮ್ಮೆ ಕೇಳು, ಮತ್ತೊಮ್ಮೆ ಕೇಳು. ಮೊದಲನೇ ಸಲ ಕೇಳಿದ್ದಕ್ಕಿಂತ 2ನೇ ಸಲ ಕೇಳಿದಾಗ ಸ್ವಲ್ಪ ಏನೋ ಚೂರೋ ಪಾರೋ ತಿಳಿದಾಗಿರತ್ತೆ. ಇದನ್ನು ಮನನ, ಕೀರ್ತನ ಮಾಡು. ಅದನ್ನು ಬರೀ ಕೇಳಿ ಬಿಡಬೇಡ. ಅದನ್ನು ನಿನಗೆ ಎಷ್ಟು ಶಕ್ತಿ ಇದೆಯೋ, ಎಷ್ಟು ಸಮಯ ಇದೆಯೋ ಕೀರ್ತನ ಮಾಡು, ಸ್ಮರಣೆಯನ್ನು ಮಾಡು. ನಿನಗೆ ಇನ್ನೂ ದೇವರು ಒಲಿದ ಅಂತಾದರೆ ಅರ್ಚನೆಯನ್ನು ಮಾಡು, ವಂದನೆಯನ್ನು ಮಾಡು. ದೇವರೇ ನಾನು ನಿನ್ನ ದಾಸ ಅಂತ. ಸಖ್ಯಾತ್ಮ ನಿವೇದನ, ಸರ್ವಸ್ವವನ್ನು ದೇವರಿಗೆ ಅರ್ಪಿಸು. ಅದು ಒಂದೊಂದೇ ಸ್ಟೆಪ್. ಅದು ವಿಜಯದಾಸರಂದರು, ಈ ಸ್ಟೆಪ್ಸು ನಿನಗೆ ಬರಬೇಕಾದರೆ ವಾಯುದೇವರ ಅನುಗ್ರಹ ಇದ್ದರೆ ಆಗತ್ತೆ. ಶ್ರವಣವೇ ಮೊದಲಾದ 9 ವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ. ಶ್ರವಣವೇ ಮೊದಲಾದ 9 ವಿಧ ಭಕುತಿಯ ತವಕದಿಂದಲೇ ಕೊಡು. ನೀನು ತಕ್ಷಣ ಕೊಡು. ಯಾಕೆ ಅಂದರೆ ಎಲ್ಲ ದೇವತೆಗಳಿಗೆ ನೀನೇ ಪಾಠವನ್ನು ಹೇಳೋನು. ಕಡೆಯ ನುಡಿಯಲ್ಲಿ ಅಂತಾರೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನೀನೆ ಆನಂದ ಭಾರತಿ ರಮಣ. ಆನಂದ ಭಾರತಿ ರಮಣ ನೀನೇ ಶರವಾದಿ ಗೀರ್ವಾಣಾದ್ಯರಿಗೆ ಜ್ಞಾನಧನ ಪಾಲಿಪವರೇಣ್ಯ. ಜ್ಞಾನಧನ ಪಾಲಿಪವರೇಣ್ಯ. ನಾನು ನಿರತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ. ಪವಮಾನ 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 ಜಗದ ಪ್ರಾಣ. ಈ ಎಲ್ಲ ದೇವತೆಗಳು ಏನಿದ್ದಾರೆ, ಶ್ರವಣ ಮಾಡಬೇಕು ಅನ್ನೋ ಬುದ್ಧಿಯನ್ನು ಕೊಡಬೇಕಾದರೆ ದೇವರು ವಾಯುದೇವರು ಜೊತೆಯಲ್ಲಿ ಶ್ರವಣೇಂದ್ರಿಯಕ್ಕೆ ಡೈರೆಕ್ಟಾಗಿ ಅಭಿಮಾನಿಯಾದ ದಿಗ್ದೇವತೆಗಳು. ಆ ದಿಗ್ದೇವತೆಗಳು ಮನಸ್ಸನ್ನು ಕೊಡಬೇಕು. ಆ ದಿಗ್ದೇವತೆಗಳು ಮನಸ್ಸನ್ನು ಕೊಟ್ಟರೆ ಸಾಕ, ಮನೋಭಿಮಾನಿಯಾದ ರುದ್ರದೇವರ ಅನುಗ್ರಹ ಬೇಕು. ಪದಾರ್ಥವನ್ನು ನಾವು ಕಣ್ಣಿನಿಂದ ನೋಡಿದ ಎಲ್ಲ ಪದಾರ್ಥ ಜ್ಞಾನ ಆಗಬೇಕು ಅಂತಿಲ್ಲ. ಸೀದಾ ಹೋಗಿ ಡ್ಯಾಶ್ ಹೊಡಿತೀವಿ. ಏನು ರೀ ಕಣ್ಣು ಕಾಣಲ್ಲ? ಯೋ ಕಾಣುತ್ತೆ ಸಾರ್, ಏನೋ ತಲೆನೇ ಸರಿ ಇಲ್ಲ. ಮನುಷ್ಯನ ಮನಸ್ಸು ಎಲ್ಲೋ ಇದ್ದಾಗ ಆಬ್ಜೆಕ್ಟನ್ನು ನೋಡಿದ್ರು ತಿಳಿಯೋದಿಲ್ಲ. ತುಂಬ ಅಲರ್ಟ್ ಆಗಿದ್ದರೆ ಹಿಂದಿಂದ ಯಾರಾದರೂ ಮುಟ್ಟಿದ್ರೂ ಗೊತ್ತಾಗತ್ತೆ, ಕಳ್ಳ ಮುಟ್ಟಿದ್ಯಾ? ಅಲ್ಲ, ನೀನು ಕಣ್ಣಿಂದ ನೋಡದೆ ಹೇಗೆ ಗೊತ್ತಾಯ್ತು ನಿಮಗೆ? ನಮಗೆಲ್ಲ ಗೊತ್ತಾಗತ್ತೆ ಗೊತ್ತಾ, ಮೈಯೆಲ್ಲ ಕಣ್ಣು ಅಂತೀವಿ. ಹಾಗಾದರೆ ಮನುಷ್ಯನಿಗೆ ಅಲರ್ಟ್ನೆಸ್ ಇತ್ತು ಅಂತಾದರೆ, ಆ ಅಲರ್ಟ್ನೆಸ್ಸು ಮನಸ್ಸು ಸರಿಯಾಗಿ ಇದ್ದರೆ ಅವನಿಗೆಲ್ಲ ಇಂದ್ರಿಯಗಳು ನೆಟ್ಟಗೆ ಕೆಲಸ ಮಾಡುತ್ತೆ. ಜ್ಞಾನ ಬರುವ ಪ್ರೋಸೆಸ್ಸೇ ಆಗಿದೆ. ಆತ್ಮ ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಂ ಅರ್ಥೇಣ. ಜೀವನಿಗೂ ಮನಸ್ಸಿಗೂ ಕಾಂಟ್ಯಾಕ್ಟ್.
ಇದೆಲ್ಲ ಈ ಗಂಟೆಗಟ್ಟಲೆ ಹಿಡಿಯೋದಿಲ್ಲ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಆಗೋದು. ಒಂದು ಆಬ್ಜೆಕ್ಟನ್ನು ನೋಡಿದ ಕೂಡಲೇ ನನಗೆ ಅದರ ಜ್ಞಾನ ಬರಬೇಕಾದ್ರೆ ಆತ್ಮ ಮನಸಾ ಸಂಯೋಜ್ಯತೆ, ಇಂದ್ರಿಯೇಣ, ಮನಸ್ಸಿಗೂ ಇಂದ್ರಿಯಕ್ಕೂ ಕಾಂಟ್ಯಾಕ್ಟ್ ಅಂತೆ, ಇಂದ್ರಿಯಕ್ಕೂ ಪದಾರ್ಥಕ್ಕೂ. ಆ ಪದಾರ್ಥ ನೋಡಿದ ಕೂಡಲೇ ನನಗೆ ಗೊತ್ತಾಯಿತು. ಇಷ್ಟೆಲ್ಲ ಪ್ರೋಸೆಸ್. ಇದಕ್ಕೆಲ್ಲ ಪ್ರೇರಕರು ತತ್ವಾಭಿಮಾನಿ ದೇವತೆಗಳು, ಅವರ ಮೇಲೆ ವಾಯುದೇವರು, ಅವರ ಮೇಲೆ ದೇವರು. ತತ್ವಾಭಿಮಾನಿ ದೇವತೆಗಳೆಲ್ಲ ಇವರ ದಾಸರು. ವಾಯುದೇವರು ಹೇಳಿದಂತೆ ಕೇಳ್ತಾರೆ. ಕರಣಾಭಿಮಾನಿಗಳು ಕಿಂಕರರು ಮೂರ್ಲೋಕ ದೊರೆಯು ನಿನ್ನೊಳಗಿಪ್ಪ ಸರ್ವಕಾಲ ಪರಿಸರನೇ ಈ ಭಾಗ್ಯ. ಇಂಥ ಅದ್ಭುತವಾದ ಭಾಗ್ಯ ಯಾರಿಗೆ ಉಂಟು? ಎಲ್ಲ ದೇವತೆಗಳು ನಿನ್ನ ಮಾತನ್ನು ಕೇಳ್ತಾರೆ. ಆದ್ದರಿಂದ ಶ್ರವಣವೇ ಮೊದಲಾದ. ಶ್ರವಣ ಮಾಡಬೇಕು ದಿಗ್ದೇವತೆಗಳು, ಮನನ ಮಾಡಬೇಕು, ಮನಸ್ಸು ಸರಿ ಇರಬೇಕು. ರುದ್ರಾದಿ ದೇವತೆಗಳಿಗೆ ಪಾಠ ಹೇಳುವ ನೀವು, ಪ್ರೊಫೆಸರ್ ನೀವು ಅಂತ. ಹೀಗಾಗಿ ಆ ವಾಯುದೇವರನ್ನು ಕೊಂಡಾಡ್ತಾರೆ. ಆನಂದ ತೀರ್ಥರ ರೂಪವನ್ನೇ ಕೊಂಡಾಡುವ ಕೆಲವು ಮಾತುಗಳಿದೆ. ಆನಂದ ತೀರ್ಥ ಅಂತ ಮಧ್ವಾಚಾರ್ಯರ ಹೆಸರು. ಏನು ಆನಂದ ತೀರ್ಥ ಅಂದರೆ ಅದರ ವಿವರಣೆಯನ್ನು ದಾಸರು ಕೊಟ್ಟಿದ್ದಾರೆ. ಅದನ್ನು ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ. ಇವರಿಗೆ ಆಶ್ರಮ ಆದ ಕೂಡಲೇ ಮಧ್ವಾಚಾರ್ಯರಿಗೆ ಹೆಸರಿಟ್ಟಿದ್ದು ಪೂರ್ಣಪ್ರಜ್ಞರು ಅಂತ. ಅದಾದ ಮೇಲೆ ವೇದಾಂತ ಸಾಮ್ರಾಜ್ಯವನ್ನು ಕೊಡ್ತಾರೆ. ಪ್ರಾಯ ಇವತ್ತು ಎರಡೆರಡು ಹೆಸರಿಡೋದಿಲ್ಲ ಸನ್ಯಾಸಿಗಳಿಗೆ. ಇಲ್ಲಿ ಸುಮಧ್ವ ವಿಜಯವನ್ನು ನಾವು ನೋಡ್ತಾ ಇದ್ದರೆ ಮೊದಲು ಸನ್ಯಾಸವನ್ನು ಕೊಡೋರು, ಆಗೊಂದು ನಾಮಕರಣ. ವೇದಾಂತ ಸಾಮ್ರಾಜ್ಯವನ್ನು ಕೊಡೋದು ಅಂದರೆ ಪ್ರಾಯ ನೀವು ನೋಡಿರಬಹುದು ಅಥವಾ ಫೋಟೋಗಳನ್ನು ನೋಡಿರ್ತೇವೆ. ಸನ್ಯಾಸಿಗಳ ತಲೆಯ ಮೇಲೆ ಶಾಲಿಗ್ರಾಮವನ್ನು ಇಟ್ಟು ಶಂಖದಿಂದ ಅಭಿಷೇಕ ಮಾಡಿ, ಇವತ್ತಿನಿಂದ ವೇದಾಂತ ಸಾಮ್ರಾಜ್ಯದ ಅಧಿಪತಿ ನೀನು, ಆಗೊಂದು ನಾಮಕರಣವನ್ನು ಮಾಡೋರಂತೆ. ನಮ್ಮ ಸುಮಧ್ವ ವಿಜಯದಲ್ಲಿ ಈ ಘಟನೆಯನ್ನು ಹೇಳ್ತಾರೆ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪಮಾನೋ ಗುರುಣಾಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರ ಸವಾರಿಭಿಃ ವಾರಿಜ ಪೂರಿತೈರಥ. ವಾರಿಜ ಅಂದರೆ ನೀರಿನಲ್ಲಿ ಹುಟ್ಟಿದ ಕಮಲದಲ್ಲಿ ನೀರನ್ನು ಹಾಕಿ ಅಭಿಷೇಕ ಮಾಡಿ, ಇವತ್ತಿನಿಂದ ನೀವು ಆನಂದ ತೀರ್ಥರು ಅಂತ ಅಂದ್ರಂತ. ಯಾಕೆ ಆನಂದ ತೀರ್ಥರು? ಹೆಸರಿಗೆ ತಕ್ಕ ಯೋಗ್ಯತೆ ಇರಬೇಕು, ಸ್ವಲ್ಪ ಆದರೂ ಇರಬೇಕು. ಇಲ್ಲ ಅಂದರೆ ಅದು ಹೆಸರಿಗೆ ಕಳಂಕ ತಂದ ಹಾಗೆ. ಆರೋಗ್ಯ ಮೂರ್ತಿ ಅಂತ ಹೆಸರು, ಸದಾ ನರ್ಸಿಂಗ್ ಹೋಮಲ್ಲೇ ಅಡ್ಮಿಟ್ ಆಗಿರೋರು ಪಾಪ. ಹಾಗಾದರೆ ಸಮಸ್ಯೆನೇ ಇರಲಿ ಬಿಡಿ, ಆ ಹೆಸರಿಟ್ಟವರು ಪಾಪ ಆರೋಗ್ಯ ಮೂರ್ತಿ ಗಟ್ಟುಮುಟ್ಟಾಗಿರಲಿ ಅಂತ ಕಷ್ಟವೇ ಅದು. ನಮ್ಮ ಮಧ್ವಾಚಾರ್ಯರಿಗೆ ಆನಂದ ತೀರ್ಥರು ಅನ್ನೋದು ಹೇಗೆ ಹೊಂದತ್ತೆ? ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿ ಶುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯ ಅತ್ಯನುರೂಪ. ಅತ್ಯನುರೂಪ, ಬರೀ ಅನುರೂಪ ಅಲ್ಲ. ಏನು? ಆನಂದಪ್ರದನಾದ ದೇವರಿಗೆ ಆನಂದಮಯ ಅಂತ ಹೆಸರು. ಪರಿಪೂರ್ಣವಾದ ಆನಂದ ಇರುವ, ದೋಷವೇ ಇಲ್ಲದ ಭಗವಂತನಿಗೆ ಆನಂದಮಯ ಅಂತ ಹೆಸರು. ಅಂಥ ಆನಂದಮಯ ಸದಾ ನಿಮ್ಮಲ್ಲಿ ಇದ್ದದ್ದರಿಂದ ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ, ನಿಮ್ಮ ಮನಸ್ಸು ಆ ಭಗವಂತನಿಂದ ತುಂಬಿಕೊಂಡಿರುವುದರಿಂದ ಆನಂದ ತೀರ್ಥರು ಅಂತ ಒಂದು. ಇನ್ನೊಂದು ಆನಂದ ತೀರ್ಥರು ಅಂತ ನಿಮಗೆ ಯಾಕೆ ಹೊಂದತ್ತೆ ಅಂದರೆ, ತೀರ್ಥ ಅಂದರೆ ಶಾಸ್ತ್ರ ಅಂತ. ಸಂಸ್ಕೃತದಲ್ಲಿ ತೀರ್ಥ ಅಂದರೆ ಶಾಸ್ತ್ರ ಅಂತ. ನೀವು ಮಾತ್ರ ಆನಂದವಾಗಿರಬೇಕು ಅಂದ್ಕೊಂಡವರಲ್ಲ. ಜಗತ್ತಿಗೆ ಯಾರ್ಯಾರು ಸಜ್ಜನರು ಅಂತ ಹುಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಆನಂದವನ್ನು ಕೊಡಬೇಕು ಅಂತ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ರಿ ನೀವು. ಆನಂದಪ್ರದಂ ತೀರ್ಥಂ ಯಸ್ಮಾತ್ ಸಹ ಅಥವಾ ಆನಂದಾಯ ತೀರ್ಥಂ. ಶಾಸ್ತ್ರ ಇರೋದೇ ಆನಂದಕ್ಕಾಗಿ. ಆನಂದ ಇನ್ ದಿ ಸೆನ್ಸ್ ಲೌಕಿಕವಾದ ಈ ಭೌತಿಕ ಆನಂದ ಅಲ್ಲ. ಇದನ್ನು ನಾವು ಹಣದಿಂದ ಪಡೀಬಹುದು, ಏನಂದರೆ ತಿನ್ನೋದು ಉಣ್ಣೋದು ಈ ತರಹದ್ದನ್ನು ಲೌಕಿಕವಾಗಿ ಪಡೀಬಹುದು. ಇದಕ್ಕೆ ಶಾಸ್ತ್ರವನ್ನು ಅಧ್ಯಯನ ಮಾಡೋದೇನು ಬೇಕಾಗಿಲ್ಲ. ಮಾನಸಿಕವಾದ ನೆಮ್ಮದಿ, ಭಗವಂತನ ಅನುಗ್ರಹ, ಇನ್ನು ಪುನಃ ಸಂಸಾರಕ್ಕೆ ಬಾರದೇ ಇರುವಿಕೆ, ಈ ತರಹದ ಸ್ಟೇಟಸ್ಸನ್ನು ನಾನು ಪಡಿಬೇಕಾದರೆ ಅದು ಶಾಸ್ತ್ರದಿಂದ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಜಗತ್ತಿನಲ್ಲಿ ಒದ್ದಾಡುವ ಜೀವಜಾತದ ಈ ಒದ್ದಾಟವನ್ನು ಪೂರ್ಣ ಪ್ರಮಾಣದಲ್ಲಿ ತಪ್ಪಿಸುವಂತಹ ಒಂದು ಅದ್ಭುತವಾದ ಔಷಧ ಅಂದರೆ ಅದು ಶಾಸ್ತ್ರ.
ಆ ಅದ್ಭುತವಾದ ಶಾಸ್ತ್ರವನ್ನು ನೀವು ನಿರ್ಮಾಣ ಮಾಡಿ ಕೊಟ್ಟದ್ದಕ್ಕೆ ಆನಂದ ತೀರ್ಥರು ಅಂತ. ಪ್ರಾಯ ನಾವು ಇದನ್ನು ಶಾಸ್ತ್ರದಲ್ಲಿ ಕೇಳಿದ್ವಿ, ದಾಸರು ಅದನ್ನೇ ತರ್ಜಮೆ ಮಾಡ್ಯಾರ. ಆನಂದ ತೀರ್ಥರೆಂಬ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ, ಏನೆಂಬೆ ನಿನ್ನ ಕರುಣಕ್ಕೆ ಎಣೆಗಾಣೆ ಗುರುಮಧ್ವ ಮುನಿರಾಯ. ಆನಂದ ತೀರ್ಥರೆಂಬ ಅರ್ಥೀಯ ಪೆಸರು, ಹೆಸರಿಗೆ ತಕ್ಕ ಗುಣ ನಿಮ್ಮಲ್ಲಿ ಇದೆ. ಯಾಕೆ, ಏನನ್ನ ಮಾಡಿದ್ರಿ? ಮಧ್ವ ಅಂದರೂ ಆನಂದ ಅಂತಾನೆ, ಆನಂದ ತೀರ್ಥ ಅಂತಾನೆ. ಮಧು ಅಂದರೆ ಆನಂದ ಅಂತ, ವಾ ಅಂದರೆ ಶಾಸ್ತ್ರ ಅಂತ. ಆನಂದ ಕೊಡುವ ಶಾಸ್ತ್ರವನ್ನು ನಿರ್ಮಾಣ ಮಾಡಿದವರು ಯಾರೋ ಅವರು ಮಧ್ವರು. ವೇದಗಳಲ್ಲಿ ಆನಂದ ತೀರ್ಥ ಅಂತ ಹೆಸರು ಬಂದಿಲ್ಲ, ವೇದಗಳಲ್ಲಿ ಮಧ್ವ ಅನ್ನೋ ಹೆಸರು ಬಂದಿದೆ. ವೇದಗಳಲ್ಲಿ ಮಧ್ವ ಅನ್ನುವ ಹೆಸರು ಬಂದಿದೆ. ಹಾಗಾಗಿ ಮಧ್ವ ಅಂತ ವೇದ ಪ್ರತಿಪಾದ್ಯರು ಅಂದರೆ ಅದು ಆನಂದ, ಮಧ್ವ ಈಕ್ವಲ್ಸ್ ಆನಂದ ತೀರ್ಥ ಅಂತ. ಬೇಸರದೆ ಸರ್ವರೊಳು ಶ್ವಾಸ ಜಪಗಳ ಮಾಡಿ ಗುರುಮಧ್ವ ಮುನಿರಾಯ, ಶ್ರೀಶ ಗರ್ಪಿಸುತ್ತ ನಿನ್ನ ದಾಸರನ್ನು ಸಲುಹಿದಿ ಗುರುಮಧ್ವ ಮುನಿರಾಯ.